ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ರೆಸಿಪಿ ಸಬ್ಜಾ ಬೀಜದಿಂದ ಹೇಗೆ ತೂಕ ಇಳಿಸುವುದು ಅಂತ ನೋಡ್ಕೊಳ್ಳೋಣ ಬನ್ನಿರಿ. ಸಬ್ಜಾ ಬೀಜಕ್ಕೆ ಕಾಮಕಸ್ತೂರಿ ಬೀಜ ಮತ್ತು ತುಳಸಿ ಬೀಜ ಅಂತಲೂ ಕರೆಯುತ್ತಾರೆ ರೀ. ಇದು ಕಡಿಮೆ ಕ್ಯಾಲೋರಿ ಇರುವುದರಿಂದ ದೇಹದ ತಾಪಮಾನವನ್ನು ಕಡಿಮೆ ಮಾಡಿ ಜೀರ್ಣಕ್ರಿಯೆಗೆ ಸುಧಾರಣೆಯನ್ನು ನೀಡುತ್ತದೆ ರೀ ಮತ್ತು ಹಸಿವೆಯನ್ನು ತಡೆಯಲು ಸಹಾಯ ಮಾಡುತ್ತದೆ ರೀ. ಇದು ದೇಹದಲ್ಲಿರುವ ಟಾಕ್ಸಿನ್ಗಳನ್ನು ಹೊರಹಾಕಲು ಕೂಡ ಸಹಾಯ ಮಾಡುತ್ತದೆ ರೀ. ಈ ಸಬ್ಜಾ ಬೀಜದ ನೀರನ್ನು ಮುಂಜಾನೆ ಅಥವಾ ಸಂಜೆಗೆ ಡೈಲಿ 1 ಟೈಮ್ ಆದರೂ ಕುಡಿಲೇಬೇಕ್ರಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದ್ರಿ. ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕ್ರಿ. ಸಬ್ಜಾ ಬೀಜ ಸುಮಾರು 8 ತಾಸುಗಳ ಕಾಲ ನೆನೆ ಇಡಬೇಕ್ರಿ. ನಾನು ರಾತ್ರಿನೇ 2 ಸ್ಪೂನ್ದಷ್ಟು ನೆನೆ ಇಟ್ಟಿದ್ದೀರಿ. ನೋಡ್ರಿ, ಜೆಲ್ಲಿ ರೂಪದಲ್ಲಿ ಕಾಣಿಸ್ತಾ ಇದ್ದೀರಿ. ಹಾಗೆ ಒಂದು ನಿಂಬೆಹಣ್ಣು ಮತ್ತು ಜೇನುತುಪ್ಪ ಕೂಡ ತೊಗೊಂಡಿನ್ರಿ. ಈ ಕಡೆ ಒಂದು ಪಾತ್ರೆಯೊಳಗೆ 1 ಗ್ಲಾಸ್ ಅಷ್ಟು ನೀರನ್ನು ಹಾಕಿನ್ರಿ. ಹಾಕಿ ಉಗುರು ಬೆಚ್ಚಗೆ ಕಾಸ್ಕೊಂಡಿನ್ರಿ. ಈ ಕಡೆ ಒಂದು ಗ್ಲಾಸ್ ಒಳಗೆ ನಾನು 1 ಸ್ಪೂನ್ ಜೇನುತುಪ್ಪ ಹಾಗೆ ಅರ್ಧದಷ್ಟು ನಿಂಬೆಹಣ್ಣನ್ನು ಹಿಂಡ್ಕೊಂಡಿನ್ರಿ. ನಂತರ ಇದಕ್ಕೆ ಸಬ್ಜಾ ಬೀಜವನ್ನು ಹಾಕೊಂಡಿನ್ರಿ. ಸುಮಾರು 4 ಸ್ಪೂನ್ದಷ್ಟು ಸಬ್ಜಾ ಬೀಜನ ಹಾಕೊಂಡಿನ್ರಿ. ನಂತರ ಉಗುರು ಬೆಚ್ಚಗಿರುವ ನೀರನ್ನು ಹಾಕಿ ಚೆನ್ನಾಗಿ ಕಲಸಿ ಕುಡಿಬೇಕ್ರಿ. ಹಾಗೆ ಇದನ್ನು ದಿನಾಲು ಕುಡಿಯೋದ್ರಿಂದ ಬ್ಯಾಡ್ ಕೊಲೆಸ್ಟ್ರಾಲ್ನ ಹೊರಗೆ ಹಾಕಲು ಸಹಾಯ ಮಾಡುತ್ರಿ. ಹಾಗೆ ಸಕ್ಕರೆ ಕಾಯಿಲೆ ಇದ್ದವರು ಕೂಡ ಈ ಸಬ್ಜಾ ಬೀಜದ ನೀರನ್ನು ಡೈಲಿ ಕುಡಿಬೇಕ್ರಿ. ಈ ಸಬ್ಜಾ ಬೀಜಗಳು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸ್ಥಿರಗೊಳಿಸಲು ಸಹಾಯ ಮಾಡುತ್ತದೆ ರೀ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ರೀ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು ರೀ.